ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಣೆ ಮಾಡಿ ಈ ನಾಡಿನ ನೆಲ ಜಲವನ್ನು ಪವಿತ್ರಗೊಳಿಸಿ ಅದು ಸ್ವಲ್ಪ ಇಡಬೇಕು. ಪ್ರವಚನ ಮುಗಿತಂತೆ ಎಲ್ಲರೂ ಲಕ್ಷ ಹಾಕಬೇಕು. ಈ ನಾಡನ್ನು ಉದ್ಧಾರ ಮಾಡಿರ್ತಕ್ಕಂಥ ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಶ್ರೀ ಗುರು ಶಾಂತೇಶ್ವರರನ್ನು ಕೂಡ ಸ್ಮರಣೆ ಮಾಡಿ. ಎಂಥ ಪವಿತ್ರ ಕ್ಷೇತ್ರ ಇದು. ನಾವು ಸಣ್ಣವರಿದ್ದಾಗ ಇಲ್ಲೇ ಆಡಕ್ಕೆ ಬರ್ತಿದ್ವಿ. ನಮ್ಮ ತಂದೆಯವರು ಇದೇ ಹೊಲ ಮಾಡಿದ್ರು. ನನಗೆ ಇಂದಿಗೂ ಕೂಡ ನೆನಪದ. ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಹಚ್ಚಿದ್ರು. ತಪ್ಪಲು ಉಳ್ಳಾಗಡ್ಡಿ ಅಂತೀವಲ್ಲ, ಬಹುತೇಕ ನಮ್ಮ ಚಂದ್ರಶೇಖರಪ್ಪನವ್ರಿಗೆ ನೆನಪಿರ್ಬೋದು. ಬಕ್ರೆ ಅವ್ರು ನೆನಪೈತಪ್ಪ. ಉಳ್ಳಾಗಡ್ಡಿ ಹಚ್ಚಿದ್ರು. ಆ ಉಳ್ಳಾಗಡ್ಡಿ ಇಷ್ಟು ಸೂಡು ಮಾಡಿ ಸಂತ್ಯಾಗ ಒಯ್ದು ಮಂಗಳವಾರ ಮಾರ್ಕೊಂಡು ಬರ್ತಿದ್ವಿ. ಚಾರಣಕ್ಕೆ 2 ಸೂಡ, ಒಬ್ಬ 3 ಸೂಡು ಕೊಡು ಅಂತ ಕೇಳ್ದ. ನಮ್ಮಪ್ಪ 2 ಸೂಡು ಕೊಡು ಅಂದನಂತ ನಾ ಅಂದಿ. ನೀ ಹೆಂಗೆ ಮುಂದೆ ಸ್ವಾಮಿ ಆತಂತ ನನಗೆ ಕೇಳ್ದ. ನನಗಿದು ಹೊಲ ನೋಡಿ ನೆನಪಿಗೆ ಬಂತು. ಇಂಥ ಪವಿತ್ರ ಕ್ಷೇತ್ರ ಮಾದನ ಹಿಪ್ಪರಗಿ ನೆಲದೊಳಗ ಎಂಥ ಶಕ್ತಿ ಅದ ಅಂತಂದ್ರೆ, ನಮ್ಮಂಥ ಒಬ್ಬ ಸಣ್ಣ ಬಾಲಕನನ್ನು ಕೂಡ ಇಷ್ಟೊಂದು ದೊಡ್ಡ ವೇದಿಕೆಯ ಮೇಲೆ ಕುಂಡ್ರಿಸ್ತಕ್ಕಂಥ ಶಕ್ತಿ ಮಾದನ ಹಿಪ್ಪರಗಿ ಈ ನೆಲದೊಳಗೆ ಇರ್ತಕ್ಕಂಥದ್ದು. ಇಂಥ ನೆಲದೊಳಗೆ ಪುರಾಣ ಹೇಳುವುದು ಅಂದ್ರೆ ಭಾಗ್ಯ, ಪುರಾಣ ಕೇಳುವುದು ಅಂದ್ರೂ ಕೂಡ ಭಾಗ್ಯ. ಇವತ್ತು ನೋಡ್ರಿ, ನಮ್ಮ ಖಂಡೇಶ್ವರ ದೇವಸ್ಥಾನದ ಮತ್ತು ಸಂಗಮೇಶ್ವರ ದೇವಸ್ಥಾನದ ಮಹಾದ್ವಾರ ಲೋಕಾರ್ಪಣೆ ಹಾಗೂ ಕಳಸಾರೋಹಣ, ಅಕ್ಕ ಮಹಾದೇವಿಯ ಮತ್ತು ನಂದಿಯ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಇವತ್ತು ಬಸವ ಪುರಾಣ ಪ್ರಾರಂಭ. ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದ ಕೊಡ್ತಾ ಇರತಕ್ಕಂಥವರು ನಮ್ಮ ಇಂದ್ರಗಿ ಅಜ್ಜಾರು. ಶಿವಯೋಗ ಮಂದಿರಕ್ಕೆ ಹೋಗೋದಕ್ಕಿಂತ ಪೂರ್ವದೊಳಗೆ, ಅಂದರೆ ಅದೇ 7ನೇತ್ತ ಮುಗಿದಿತ್ತು ನಂದು. 1 ವರ್ಷ ಅಜ್ಜಾರು ಸೇವಾದಾಗಿಟ್ಟರು ನನಗೆ. ನಾ ಇನ್ನೂ ಭಾಳ ಸಣ್ಣವಿದ್ದೆ. ಅದೇ 7ನೇತ್ತ ಮುಗಿದಿತ್ತು. ಅವಾಗ ಹೆಂಗಿದ್ರು ಈಗೂ ಹಂಗ ಅದಾರ. ಒಳ್ಳೆ ಆರೋಗ್ಯ, ಒಳ್ಳೆ ಮನಸ್ಸು, ಯಾವಾಗಲೂ ಕೂಡ ಲಿಂಗ ಪೂಜೆ ಜಪ ತಪದೊಳಗೆ ಕಾಲ ಕಳೀತಕ್ಕಂಥ ಅಪರೂಪದ ಪೂಜ್ಯರು. ಮಾದನ ಹಿಪ್ಪರಿಗೆ ಯಾವುದೇ ಕಾರ್ಯಕ್ರಮ ಇರಲಿ, ಅದು ನನ್ನ ಮಠ. ಮತ್ತು ಇದ್ದಿದ್ದು ನಿಜನೇ. ನಾ ಹುಟ್ಟಿದ್ದು ಇಲ್ಲೇ, ಅವ್ರು ಹುಟ್ಟಿದ್ದು ಇಲ್ಲೇ, ನಮ್ಮ ಶಾಂತವೀರ ಶಿವಾಚಾರ್ಯರು ಹುಟ್ಟಿದ್ದು ಇಲ್ಲೇ, ನಮ್ಮ ಗುರುಪಾದ ಅಪ್ಪವರು ಕೂಡ ಹುಟ್ಟಿದ್ದು ಇಲ್ಲೇ. ಕುಮಾರ ದೇವರು ಹುಕ್ಕೇರಿಗೆ ಮಠಕ್ಕಾಗಿದ್ದರು, ಹಾವೇರಿ ಮಠಕ್ಕೆ.
ಅವರು ಕೂಡ ಜನ್ಮ ತಾಳಿದ್ದು ಇಲ್ಲೇ. ಮುಧೋಳದ ಅಪ್ಪವರು ಕೂಡ ಜನ್ಮ ತಾಳಿದ್ದು ಕೂಡ ಇಲ್ಲೇ. ಇದು ತೇಲುಸಂಗದ ಪಟ್ಟುದೇವರು ಕೂಡ ಹುಟ್ಟಿದ್ದು ಇಲ್ಲೇ. ಇದು ಮಾದನ ಹಿಪ್ಪರಗಿ ಅಂತಂದ್ರೆ ಮಹಾತ್ಮರಿಗೆ ಜನ್ಮ ಕೊಡುವ ಹಿಪ್ಪರಗಿ ಇದು. ಬಹುತೇಕ ಅದಕ್ಕಂತೇನಿಲ್ಲ, ಈ ಮಣ್ಣಿನೊಳಗೆ ಬಹಳ ದೊಡ್ಡ ಶಕ್ತಿ ಅದ ಅಂತ. ಅಂಥ ನಮ್ಮ ಮೈಂದರ್ಗಿಯ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಾಂತ ಅಪ್ಪಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳು. ಇನ್ನು ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ಆಶೀರ್ವಾದ ನೀಡ್ತಾ ಇರ್ತಕ್ಕಂಥವರು ನಮ್ಮ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು. ಅವರನ್ನು ನೋಡಿದ್ರೆ ಸಾಕು, ಅದು ಉತ್ಸಾಹ. ಅವ್ರ ಮಾತು ಕೇಳಿದ್ರೆ ಸಾಕು, ಏನೋ ಒಂದು ಆನಂದ. ಗೌತಮ ಬುದ್ಧ ಹಂಗ ನಡ್ಕೋಂತ ನಡೆದ್ರೆ ಒಣಗಿದ್ದ ಗಿಡ ಚಿಗುರ್ತಿದ್ದು ಅಂತ, ಗೊಡ್ಡ ಆಕಳ ಹಿಂಡ್ತಿದ್ದು ಅಂತ, ಒಂಥರ ವಸಂತದ ಗಾಳಿ ಬೀಸ್ದಂಗೆ ಆತಿತ್ತಂತ. ಯಾರು? ಗೌತಮ ಬುದ್ಧ ತಿರುಗಾಡ್ದಂಗೆ. ಹಂಗೆ ನಮ್ಮ ಶಿವಲಿಂಗಪ್ಪಗಳು, ಅಭಿನವ ಶಿವಲಿಂಗಪ್ಪಗಳು ಎಲ್ಲಿ ಸಂಚಾರ ಮಾಡ್ತಾರ ಅಲ್ಲಿ ಕೇವಲ ಬರೀ ಸಂತೋಷವೇ ಸಂತೋಷ, ನಗುವೇ ನಗು, ಆನಂದವೇ ಆನಂದ. ಯಾವುದೇ ಕಾರ್ಯಕ್ರಮ ಇರಲಿ, ತಮ್ಮ ಮಠದ ಇರಲಿ, ಇನ್ನೊಂದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದು ಬಹಳ ಹಚ್ಕೊಂಡು ಅಭಿಮಾನದಿಂದ ಮಾಡ್ತಕ್ಕಂಥ ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳು. ಇನ್ನು ನಮ್ಮ ಗುರುಶಾಂತೇಶ್ವರ ಹಿರೇಮಠದ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿನಗಳು ಹೆಂಗೆ ಬರ್ತಾವ ನೋಡ್ರಿ. ಯಾವ ಒಂದು ಬೆಟ್ಟದೊಳಗ ಎಂಥದೊಂದು ರತ್ನ ಇರ್ತದ ಅಂತ ಯಾರಿಗೂ ಕೂಡ ಅದು ಗೊತ್ತಾಗೋದಿಲ್ಲ. ರತ್ನ ಸಿಕ್ಕಾಗ ಓಹೋ ಇದು ಬಹಳ ಅಮೂಲ್ಯ ಅಂತ ನಮಗೆ ಗೊತ್ತಾಗ್ತದೆ. ನಾವು ಚಿಕ್ಕವರಿದ್ದಾಗಲೂ ಕೂಡ ಆ ಹಿರಿಯ ಮಠಕ್ಕೆ ಬರ್ತಿದ್ವಿ. ನಮ್ಮ ಪೂಜ್ಯ ತಂದೆಯವರಿಗೆ ಆ ಹಿರಿಯ ಮಠ ಅಂತಂದ್ರೂ ಕೂಡ ಅಷ್ಟೇ ಪ್ರೀತಿ. ಆ ಮಠದ ಒಂದು ಮನೆತನದಲ್ಲಿ ಹುಟ್ಟಿ ಆ ಮಠದ ಒಡೆಯರಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು. ಇವರೇನು ಓದ್ತಾರ, ಇವರೇನು ಕಲಿತಾರ ಅಂತ ಮಾತನಾಡ್ತಕ್ಕಂತಹ ಸಮಯದೊಳಗೆ ಇವತ್ತು ವೇದ ಕಲ್ತಾರ, ಉಪನಿಷತ್ತು ಕಲ್ತಾರ, ಜ್ಯೋತಿಷ್ಯ ಕಲ್ತಾರ. ಅಷ್ಟೇ ಅಲ್ಲ, ಪಾಠ ಪ್ರವಚನವನ್ನು ಮಾಡಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡತಕ್ಕಂಥ ಒಂದು ದೊಡ್ಡ ಶಕ್ತಿ ನಮ್ಮ ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ. ಅವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಆ ಸದ್ಭಕ್ತರಿಗೂ ಕೂಡ ಗೀತ ಸಂಗಮ ಧ್ವನಿ ಸುರುಳಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ದಾನಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳು. ನಮ್ಮೊಂದಿಗೆ ಎಲ್ಲೇ ಬಸವ ಪುರಾಣ ಇದ್ದರೂ ಕೂಡ ನಮ್ಮ ಜೊತೆಗೆ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಶರಣಬಸವ ಗೋವಾಯಿಗಳವರಿಗೂ ಯಲ್ಲಪ್ಪ ಗುಂಡಹಳ್ಳಿಯವರಿಗೂ ಕೂಡ ಅನಂತ ಶರಣಾರ್ಥಿಗಳು. ನಮ್ಮ ಜೊತೆಗೆ 20 ದಿವಸ ಬಸವಣ್ಣನಾಗಿ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ನಮ್ಮ ಬಸವಂತರಾಯ ಅಜ್ಜನಿಗೂ ಕೂಡ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ, ಒಟ್ಟಿನಲ್ಲಿ ನಮ್ಮೂರಿನ ಎಲ್ಲ ಗುರು ಹಿರಿಯರಿಗೂ, ಎಲ್ಲ ಶರಣರಿಗೂ, ತಂದೆ ತಾಯಿಗಳಿಗೂ, ಅಣ್ಣ ತಮ್ಮಂದಿರಿಗೂ, ಮುದ್ದು ಮಕ್ಕಳಿಗೂ, ಅಕ್ಕ ತಂಗಿಯರಿಗೂ ಕೂಡ ಅನಂತ ಶರಣಾರ್ಥಿಗಳು. ಶರಣಾರ್ಥಿ ಅಂದ್ರೆ ಏನನ್ಬೇಕ್ರಿವ ನೀವು? ಏನನ್ಬೇಕ್ರಿವ? ಶರಣಾರ್ಥಿ ಅಂದ್ರೆ ನೋಡೋಣ, ಯಾಕೋ ನಾಚಕತ್ತೀರಿ.
ನನ್ನ ಎಲ್ಲ ತಾಯಂದರಿಗೆ ಶರಣು ಶರಣಾರ್ಥಿ. ನನ್ನ ಎಲ್ಲ ಶರಣ ಬಳಗಕ್ಕೆ ಶರಣು ಶರಣಾರ್ಥಿ. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಶರಣರ ನೆನೆದರ ಸರಗಿಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ ಸೊಲ್ಲೆತ್ತಿ ಜಗವ ಹಾಡುವದ. ಒಬ್ಬ ಗರತಿ ಹಾಡ್ತಾಳ, ನಿಮ್ಮಂಥ ಒಬ್ಬ ಗರತಿ ಹಾಡ್ತಾಳ. ಶರಣರ ನೆನೆದರ ಸರಗೀಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ. ಶರಣರು ಅಂತಂದ್ರೆ ಸಾಮಾನ್ಯರಲ್ಲ. ಈ ಭೂಮಿಯನ್ನ ಪವಿತ್ರಗೊಳಿಸಲಿಕ್ಕೆ ಅವತಾರವನ್ನು ಎತ್ತಿರ್ತಕ್ಕಂಥವರು. ಮೈ ಮೇಲೆ ಅಂಥ ಇಂಥ ಆಭರಣಗಳನ್ನ ಏನು ಧರಿಸ್ಕೊಳ್ತೀಯವ? ಒಂದಿಷ್ಟು ಶರಣರ ನುಡಿಗಳನ್ನ ಕೇಳು, ಒಂದಿಷ್ಟು ಶರಣರ ನುಡಿಗಳನ್ನ ಹಾಡು. ಯಾಕ ಅಂತಂದ್ರ ಬೆಳ್ಳಿ ಬಂಗಾರದಿಂದ ಜನ್ಮ ಪವಿತ್ರ ಆಗುವುದಿಲ್ಲ, ಶರಣರ 4 ನುಡಿಗಳಿಂದ ಜನ್ಮ ಪವಿತ್ರ ಆಗುತ್ತದೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯುತ್ತಿ ಅಂತಾಳೆ ಗರತಿ. ಮನೆಯ ಹಿತ್ತಲಲ್ಲೇ ಅಪೂರ್ವವಾಗಿರ್ತಕ್ಕಂಥ ಪರಿಮಳ ಸೂಸ್ತಕ್ಕಂಥ ಮಲ್ಲಿಗೆಯ ಪುಷ್ಪಗಳು ರಾಶಿ ರಾಶಿಯಾಗಿ ತುಂಬಿರುವಾಗ ಯಾರಾದರೂ ಕೂಡ ತಲೆಯಲ್ಲಿ ಮುಳ್ಳು ಹೊಡ್ಕೊಳ್ತಾರೇನು ಹುಚ್ಚಿ? ಹಂಗ ಆ ದೇವರು ಈ ದೇವರು ಅಂತೂ ಇಂತು ಅಂತ ತಿಳ್ಕೊಂಡು ಯಾಕೆ ತಲೆ ಕೆಡಿಸ್ಕೊಳ್ತೀಯಪ್ಪ? ಕಲ್ಯಾಣದೊಳಗ ಬಸವಣ್ಣ, ಬಸವಣ್ಣ ಅಂತಂದ್ರೆ ಸಾಕು ಶಾಂತಿ, ಬಸವಣ್ಣ ಅಂತಂದ್ರೆ ಸಾಕು ಸಮಾಧಾನ, ಬಸವಣ್ಣ ಅಂತಂದ್ರೆ ಸಾಕು ಸಮೃದ್ಧಿ, ಬಸವಣ್ಣ ಅಂತಂದ್ರ ಭಕ್ತಿ ಜ್ಞಾನ ವೈರಾಗ್ಯ, ಬಸವಣ್ಣ ಅಂತಂದ್ರೆ ಕಾಯಕ ದಾಸೋಹ ಸಮಾನತೆ ಶಿವಾನುಭವ. ಭಕ್ತಿಯನ್ನ ಅರಿತು ಆಚರಿಸಬೇಕು ತಂಗಿ. ಅದಕ್ಕೆ ಬಸವಣ್ಣನ ಬಗ್ಗೆ ಒಂದು 4 ವಿಚಾರಗಳನ್ನ ತಿಳ್ಕೋ. ದೇವರು ಅಂದ್ರೆ ಏನು ಅನ್ನೋದು ಅರ್ಥ ನಿನಗಾಗ್ತದ ಅಂತಳ ಒಬ್ಬ ಗರತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ ಸೊಲ್ಲೆತ್ತಿ ಜಗವ ಹಾಡುವದ. ಈ ಭೂಮಿ ಮೇಲೆ ಏನಾದ್ರೂ ಕೂಡ ಬೆಳಕ ಚೆಲ್ಲದ ಅಂತಂದ್ರ ಅದು ಕಲ್ಯಾಣದ ಬಸವಣ್ಣ. ಬಸವಣ್ಣ ಬರೋದಕ್ಕಿಂತ ಮುಂಚೆ ಬೆಳಕು ಇತ್ತು, ಇಲ್ಲ ಅಂತಲ್ಲ, ಅದು ಸೂರ್ಯ ಚಂದ್ರನ ಬೆಳಕಿತ್ತು. ಆದ್ರ ಅರಿವಿನ ಬೆಳಕು ಈ ಪ್ರಪಂಚಕ್ಕೆ ಕೊಟ್ಟವನು ಬಸವಣ್ಣ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಒಂದು ಮಾತನ್ನ ಬರೀತಾರೆ. ಬಸವಾದಿ ಶಿವಶರಣರ ಸಾಹಿತ್ಯ ಸ್ವಲ್ಪ ದಿನಗಳ ಪೂರ್ವದಲ್ಲಿ ನನಗೆ ಸಿಕ್ಕಿದ್ದೇ ಆದರೆ ನಾನು ಬಸವಣ್ಣನ ಧರ್ಮವನ್ನ ನಾನು ಸ್ವೀಕಾರ ಮಾಡ್ತಿದ್ದೆ ಅಂತ ಅಂಬೇಡ್ಕರ್ ಅವರು ಬರೀತಾರೆ ಅಂದ ಬಳಿಕ ಎಂಥವನಿರಬೇಕು ಬಸವಣ್ಣ. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದ್ವಂದ್ವಿ ದಿಕ್ಕಾಗಿ. ಕಾರ್ತಿಕದ ಕತ್ತಲೆ ಅಂತಂದ್ರ ಅದು ಕಾರ್ಗತ್ತಲೆ. ಅದು
ಯಾವಾಗಲೂ ನೋಡಿ, ದೀಪೋತ್ಸವ ಯಾವಾಗ ನಾವು ಆಚರಣೆ ಮಾಡ್ತೀವಿ? ಕಾರ್ತಿಕದಲ್ಲೇ ನಾವು ಆಚರಣೆ ಮಾಡ್ತೀವಿ. ಯಾಕಂತಂದ್ರ ಅದು ಗಾಢವಾಗಿರ್ತಕ್ಕಂಥ ಕತ್ತಲೆ. ಈ ಜಗತ್ತಿನೊಳಗ ಅಜ್ಞಾನ ಎಂತಕ್ಕಂಥ ಗಾಢವಾಗಿರ್ತಕ್ಕಂಥ ಕತ್ತಲೆ ಇತ್ತು. ನಾನೇ ಶ್ರೇಷ್ಠ, ನಮ್ಮ ಜಾತಿನೇ ಶ್ರೇಷ್ಠ, ನಮಗಿಂತ ದೊಡ್ಡವರು ಯಾರು ಇಲ್ಲ ಎಂತಕ್ಕಂಥ ಒಂದು ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕತ್ತಲೆ ಇತ್ತು. ಅಂಥ ಸಂದರ್ಭದೊಳಗ ಬಸವಣ್ಣ ಬೆಳಕಾಗಿ ಬಂದ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳಪ್ಪ, ನಾವೆಲ್ಲರೂ ಕೂಡ ಒಂದೇ ಅಪ್ಪ. ಎಲ್ಲರಿಗೂ ಕೂಡ ಬೆಳಕನ್ನ ಕೊಡತಕ್ಕಂಥ ಸೂರ್ಯನೂ ಒಬ್ಬನೇ, ಚಂದ್ರನೂ ಕೂಡ ಒಬ್ಬನೇ. ಎಲ್ಲ ಜಾತಿ ಧರ್ಮದವರನ್ನ ಎತ್ತಿ ಹಿಡಿತಕ್ಕಂಥ ಈ ಭೂತಾಯಿಯು ಕೂಡ ಒಬ್ಬಳೇ. ಬೀಸ್ತಕ್ಕಂಥ ಗಾಳಿ ಒಂದೇ ಅದ, ಕುಡಿತಕ್ಕಂಥ ನೀರು ಕೂಡ ಒಂದೇ ಅದ. ಅಂದ ಬಳಕ ಯಾಕೆ ನಾವು ಭೇದ ಭಾವ ಮಾಡಿ ಜಗಳಾಡ್ಬೇಕಪ್ಪ? ನಾವೆಲ್ಲರೂ ಕೂಡ ಆ ಶಿವನ ಮಕ್ಕಳು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ತತ್ವ ಈ ಭೂಮಿಗೆ ಬಿತ್ತಿದವನು ಬಸವಣ್ಣ. ಹೀಗಾಗಿ ಒಮ್ಮೆ 1924ನೇ ಇಸ್ವಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧೀಜಿಯವರು ಬಂದಿರತಕ್ಕಂಥ ಸಂದರ್ಭ. ಲಕ್ಷ ಜನ ಸೇರಿದ್ದಾರೆ. ಎಲ್ಲರೂ ಬರೋರು. ಮಹಾತ್ಮಾಜಿ ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು, ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು. ಎಲ್ಲರೂ ಬರೋರು ಹೇಳೋರು. ಮಹಾತ್ಮ ಗಾಂಧೀಜಿಯವರಿಗೆ ಬಹಳ ಸಂತೋಷ ಆಯಿತು. ಆವಾಗ ಕರೆದು ಕೇಳ್ತಾರೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ, ಈ ಹಿಂದೆ ನಾವು ಸಾಕಷ್ಟು ಅಧಿವೇಶನಗಳನ್ನ ಮಾಡಿದೀವಿ, ಎಲ್ಲ ಕಡೆಗೆ ಊಟದ ವ್ಯವಸ್ಥೆ ಬಹಳ ಅಸ್ತವ್ಯಸ್ತ ಆಗಿತ್ತು. ಬಂದವರೆಲ್ಲ ಹೇಳುತ್ತಾರೆ ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು ಅಂತ. ಆ ವ್ಯವಸ್ಥೆ ಮಾಡಿದವರು ಯಾರು? ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಹರ್ಡೇಕರ್ ಮಂಜಪ್ಪನವರು, ಕರ್ನಾಟಕದ ಗಾಂಧಿ ಎಂದೇ ಖ್ಯಾತರಾಗಿರ್ತಕ್ಕಂಥ ಹರ್ಡೇಕರ್ ಮಂಜಪ್ಪನವರು. ಹಾಗಾದ್ರೆ ಆ ಹರ್ಡೇಕರ್ ಮಂಜಪ್ಪನವರನ್ನ ಕರೆಸ್ರಿ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು ಕರೆಸ್ತಾರೆ. ಕೇಳ್ತಾರೆ, ಏನು ಹರ್ಡೇಕರ್ ಮಂಜಪ್ಪನವರೇ, ಇಲ್ಲಿ ಊಟದ ವ್ಯವಸ್ಥೆ ಲಕ್ಷ ಜನರಿಗೆ ಬಹಳ ಅದ್ಭುತವಾಗಿ ಮಾಡಿದಿರಲ್ಲ, ಇದು ನೀವು ಹೆಂಗ ಮಾಡಿದ್ದೀರಿ? ಯಾರು ಇದಕ್ಕೆಲ್ಲ ನಿಮಗೆ ಪ್ರೇರಣೆ ಅಂದಾಗ ಹರ್ಡೇಕರ್ ಮಂಜಪ್ಪನವರಂತಾರೆ, ಈ ದಾಸೋಹದ ವ್ಯವಸ್ಥೆಯನ್ನ ನಾನು ಅಚ್ಚುಕಟ್ಟು ಮಾಡಲಿಕ್ಕೆ ಯಾರು ಪ್ರೇರಣೆ ಅಂತಂದ್ರೆ ವಿಶ್ವಗುರು ಆಗಿರ್ತಕ್ಕಂಥ ಬಸವಣ್ಣನವರು ಪ್ರೇರಣೆ. ಅವರ ದಾಸೋಹ ತತ್ವ ನಮಗೆ ಪ್ರೇರಣೆ, ಅವರ ಕಾಯಕ ತತ್ವ ನಮಗೆ ಪ್ರೇರಣೆ, ಅವರ ಸಮಾನತೆಯ ತತ್ವ ನಮಗೆ ಪ್ರೇರಣೆ ಅಂದಾಗ, ಹಾಗಾದ್ರೆ ಈ ಮಹಾತ್ಮ ಬಸವೇಶ್ವರರು ಯಾರು ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು ಹರ್ಡೇಕರ್ ಮಂಜಪ್ಪನವರಿಗೆ ಕೇಳಿದಾಗ, ಹರ್ಡೇಕರ್ ಮಂಜಪ್ಪನವರು ಸಂಕ್ಷಿಪ್ತವಾಗಿ ಬಸವಣ್ಣವರ ಬಗ್ಗೆ ಹೇಳ್ತಾರಂತ. ಬಹಳ ಶ್ರದ್ಧೆಯಿಂದ ಮನ ಮುಟ್ಟಿ ಬಸವಣ್ಣವರ ಬಗ್ಗೆ ಕೇಳಿರ್ತಕ್ಕಂಥ ಗಾಂಧೀಜಿಯವರು ಬಸವಣ್ಣವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಬಸವಣ್ಣನವರು ಇಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಸವಣ್ಣನವರ ತತ್ವ ಆದರ್ಶಗಳು ಇಂಥವು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಸವಣ್ಣನವರ ತತ್ವದ ಬಗ್ಗೆ, ಆದರ್ಶಗಳ ಬಗ್ಗೆ ತಿಳಿದು ನನಗೆ ಬಹಳ ಸಂತೋಷ ಆತು. ಯಾರು ಈ ಬಸವಣ್ಣನವರ ತತ್ವ ಆದರ್ಶಗಳ ಬಗ್ಗೆ ನಡೀತಾರೆ, ಈ ಜಗತ್ತು ಯಾವಾಗ ಈ ಬಸವ ತತ್ವಗಳನ್ನು ಅಳವಡಿಸಿಕೊಳ್ತದೆ, ಆವಾಗ ಈ ಜಗತ್ತೇ ಒಂದು ನಂದನವನ ಆಗ್ತದೆ, ಇದೇ ಸ್ವರ್ಗ ಆಗ್ತದೆ ಅಂತಾರೆ ಮಹಾತ್ಮ ಗಾಂಧೀಜಿಯವರು 1924ನೇ ಇಸ್ವಿಯಲ್ಲಿ. ಬಸವಣ್ಣ ಅಂತಂದ್ರೆ ಅದೊಂದು ಬೆಳಕು. ಇವತ್ತು ಏನು ಜಗತ್ತಿನಲ್ಲಿ ಅನೇಕ ಜನ ಮಹಾತ್ಮರೆಲ್ಲ ಆಗಿ ಹೋಗಿದಾರಲ್ಲ, ಏನದು ಬಸವಣ್ಣ ಅಂತಂದ್ರೆ ಎಷ್ಟು ಪ್ರೀತಿ ಅವರಿಗೆ. ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರಿಗೆ ಎಷ್ಟು ಪ್ರೀತಿ ಬಸವಣ್ಣ ಅಂತಂದ್ರ. ಶಿವಲಿಂಗ ಮಹಾಸ್ವಾಮಿಗಳ ಗುರುಗಳಾಗಿರ್ತಕ್ಕಂಥ ಹಾನಗಲ್ಲ ಕುಮಾರಸ್ವಾಮಿಗಳವರಿಗೆ ಎಷ್ಟು ಪ್ರೀತಿ ಬಸವಣ್ಣ ಅಂತಂದ್ರ. ಆ ಕುಮಾರಸ್ವಾಮಿಗಳ
ಒಂದು ಹೆಚ್ಚಿನ ಸಂಪರ್ಕದಲ್ಲಿ ಇರ್ತಕ್ಕಂಥ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಎಂತಕ್ಕಂಥವರು. ಅಪ್ಪನವರ ವಚನ, ಅಪ್ಪನವರ ಪುರಾಣ ಅಂತಂದ್ರ ತಲೆ ಮೇಲೆ ಹೊತ್ಕೊಂಡು ಕುಣಿಬೇಕು. ಯಾರು? ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಈ ನಾಡಿನೊಳಗೆ ಇನ್ನೊಬ್ಬರು ಮಹಾತ್ಮರಾದ್ರು. ಯಾರು? ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಗಳು. ಅಪ್ಪ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ಬೆನ್ನಿಗೆ ಯಾವಾಗಲೂ ಕೂಡ ಬಸವ ಪುರಾಣವನ್ನೇ ಕಟ್ಟಿಕೊಂಡು ಸಂಚಾರ ಮಾಡತಕ್ಕಂಥವರು ಇಲಕಲ್ಲದ ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಗಳು. ಆಂಧ್ರದಲ್ಲಿ ಹಾಲ್ವಿ ಅಂತ ಬರ್ತದೆ, ಕರ್ನೂಲು ಜಿಲ್ಲೆ ಆದೋನಿ ತಾಲೂಕು. ಅಲ್ಲಿ ಮಹಾಂತ ಮಹಾಶಿವಯೋಗಿಗಳು ಅಂತ ಆದರು. ಸುಮಾರು ಒಂದು 130-140 ವರ್ಷದ ಹಿಂದಿನ ಮಾತು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 3 ವರ್ಷದ ಮೇಲೆ 6 ತಿಂಗಳು. ಈಗ ಹೆಂಗ ನೀವು ಬಸವ ಪುರಾಣ ನಡೆಸಕತ್ತೀರಿ, ಹಿಂಗ 3 ವರ್ಷದ ಮೇಲೆ 6 ತಿಂಗಳು ಬಸವ ಪುರಾಣ ನಡೆಸಿದ್ರು ಅವ್ರ ಅಜ್ಜಾರು. ನಿತ್ಯವೂ ಕೂಡ ದಾಸೋಹಕ್ಕೆ ಲಕ್ಷ ಜನ. ಬಸವ ಪುರಾಣ ಮುಗಿಯುದ ತನ್ನ ಜಂಗಮರ ಪಂಕ್ತಿ ಇರ್ತಿತ್ತು. ಲಕ್ಷ ಜನ ಪ್ರಸಾದ ಮಾಡಕ್ಕೆ ಬರ್ತಿದ್ರು ಆಗಿನ ಕಾಲದೊಳಗ. ನಿತ್ಯವೂ ಕೂಡ ಏನಾದರೂ ಒಂದು ಸಿಹಿ ಪದಾರ್ಥ. ಆ ದಿವಸ ಹೋಳಿಗೆ ಮಾಡ್ಯಾರ. ಜಂಗಮರು ಸಾವಿರಾರು ಜನ ಹೆಚ್ಚಿಗೆ ಬಂದಾರ. ತುಪ್ಪ ನೀಡ್ತಕ್ಕಂತಹ ಸಮಯದೊಳಗೆ ತುಪ್ಪ ಕಡಿಮೆ ಬಿತ್ತು. ವ್ಯವಸ್ಥಾಪಕರು ಬಂದು ಹೇಳ್ತಾರ, ಅಪ್ಪರ ತುಪ್ಪ ಕಡಿಮೆ ಬಿದ್ದದ್ರಿ. ಆವಾಗ ಮಹಾಂತ ಶಿವಯೋಗಿಗಳಂತಾರ, ಇದು ಬಸವ ಪುರಾಣ. ಬಸವ ಪುರಾಣದೊಳಗೆ ಕಡಿಮೆ ಬಿತ್ತು ಅನ್ನೋದು ಬರಬಾರದು. ಮತ್ತು ಯಾವುದು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ರಿ, ಮಠದ ಎದುರುಗಡೆ ಇರ್ತಕ್ಕಂತಹ ಬಾವಿಯೊಳಗ ಗಂಗಾ ಮಾತೆ ನಿಮ್ಗೆ ಆಶೀರ್ವಾದ ಮಾಡ್ತಾಳ, ಹೋಗಿ ತುಪ್ಪ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಕೊಡಗಟ್ಟಲೆ ಆ ಬಾವಿಯಲ್ಲಿ ಇಳಿದು ನೀರು ತುಂಬಿಕೊಂಡು ಏನು ಬಂದು ನೀಡ್ತಾರ, ನೀರೆಲ್ಲ ತುಪ್ಪ ಆಗಿದ್ದು ಇವತ್ತು ಇತಿಹಾಸ. ಇಂದಿಗೂ ಕೂಡ ಆ ಬಾವಿಗೆ ತುಪ್ಪದ ಬಾವಿ ಅಂತ ಕರೀತಾರೆ ಹಾಲ್ವಿಯೊಳಗ. ಅಷ್ಟೇ ಯಾಕೆ, ಇಲ್ಲಿ ಸವದತ್ತಿ ಹೆಸರು ಕೇಳಿರಲ್ರಿಪ್ಪ. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಹಾನಗಲ್ಲು ಕುಮಾರ ಶಿವಯೋಗಿಗಳು ಬಂದಿರತಕ್ಕಂತ ಸಮಯ. ಒಂದು ಸಮಯದೊಳಗೆ ಸವದತ್ತಿ ಬಸವ ಪುರಾಣ ಅಂತಂದ್ರೆ ಅದೊಂದು ಐತಿಹಾಸಿಕ ಪುರಾಣ. ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆ ಆಗ್ಬೇಕು ಅಂತ ತಿಳ್ಕೊಂಡು ತೀರ್ಮಾನ ಆಗಿದ್ದೇ ಆ ಸವದತ್ತಿಯ ಬಸವ ಪುರಾಣದೊಳಗೆ. ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿ ಹಾಸ್ಟೆಲ್ಗಳನ್ನ ಸ್ಥಾಪನೆಯನ್ನ ಮಾಡಿ ಈ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾದಾನವನ್ನು ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂತಹ ಸಂದರ್ಭವೂ ಕೂಡ ಅಲ್ಲೇ. ಯಾವಾಗ ಸಾವಿರಾರು ಜನ ಪ್ರಸಾದಕ್ಕಂತ ಕುಂತಾರ, ವಿಪರೀತ ಮೋಡ ತುಂಬಿ ಬಂದು ಬಿಡ್ತಾವ. ಎಲ್ಲ ಕಡೆಗೆ ಜೋರಾಗಿ ಮಳಿ ಬರಾಕತ್ತದ. ಇನ್ನೇನು ಈ ಪ್ರಸಾದಕ್ಕೆ ಕುಂತಾರ 1000 ಜನ, ಮಳಿ ಬಂದು ಇಲ್ಲೆಲ್ಲ ಕೆಡಿಸ್ತದ ಅಂತ ತಿಳ್ಕೊಂಡು ಅಜ್ಜಾರ ಹತ್ರ ಹೋಗಿ, ಅಥಣಿ ಮುರುಗೇಂದ್ರ ಶಿವಗಳ ಹತ್ರ ಹೋಗಿ, ಬುದ್ಧಿ ಜಂಗಮರ ಪಂಕ್ತಿ ಕುಂತದ, ಸಾವಿರಾರು ಜನ ಪ್ರಸಾದಕ್ಕೆ ಕುಂತಾರ, ಮಳಿ ಬರಂಗ ಕಾಣಿಸ್ತದ್ರಪ್ಪ, ಬಹಳ ತೊಂದರೆ ಆಗ್ತದ, ಹಿಂಗೇನ್ರಪ್ಪ ಅಂತ ತಿಳ್ಕೊಂಡು ಒಳಗಿದ್ದವರ, ಮಠದಾಗಿದ್ದವರ ಹೊರಗೆ ಬಂದು ಆ ಮೋಡಕ್ಕೆ ಕೈ ಮಾಡ್ತಾರಂತ. ಹೇ ಮೇಘರಾಜ, ಬಸವ ಪುರಾಣ ನಡೆದದ, ಜಂಗಮರು ದಾಸೋಹಕ್ಕೆ ಕುಂತಾರ, ಎಲ್ಲಿವರೆಗೆ ಈ ದಾಸೋಹ ಮುಗಿಯೋದಿಲ್ಲ, ಅಲ್ಲಿ ತನಕ ನೀ ಬರಬಾರ್ದಪ್ಪ ಅಂತ ಹಿಂಗ ಕೈ ಮಾಡಿದ್ರ ಸುತ್ತೆಲ್ಲ ಮಳಿ ಬೀಳ್ತದ, ಪಂಕ್ತಿಯೊಳಗೆ ಒಂದು ಹನಿಯೂ ಕೂಡ ಮಳಿ ಬರುವುದಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರ ಇದು ಬಸವ ಪುರಾಣ, ಇದು ಬಸವ ಪುರಾಣ. ತುಮಕೂರು ಹತ್ರ ಗುಬ್ಬಿ ಅಂತ ಬರ್ತಾರ, ಈಗೂ ಕೂಡ ಅದಕ್ಕೆ ಗುಬ್ಬಿ ಅಂತಾನೆ ಕರೀತಾರೆ. ಆದ್ರೆ ಮೊದಲ ಅದರ ಹೆಸರು ಅಮರಗುಂಡ. ಅಲ್ಲಿ ಅಮರಗುಂಡೇಶ್ವರ ದೇವಸ್ಥಾನ, ಅಲ್ಲಿ ಬಸವ ಪುರಾಣ ನಡೆದ. ಗುಬ್ಬಿ ಮಲ್ಲಣ್ಣ ಆರ್ಯರು ಅಂತ ತಿಳ್ಕೊಂಡು ಬಹಳ ದೊಡ್ಡ ಮಹಾತ್ಮರು, ದೊಡ್ಡ ವಿದ್ವಾಂಸರು. ಪುರಾಣ ನಡೆದ 3 ತಿಂಗಳ ಬಸವ ಪುರಾಣ. ಆ ಗುಡಿ ಎದುರುಗಡೆ ಒಂದು ಕಟ್ಟಿ, ಆ ಒಂದು ಶಿಲಾಮಂಟಪ, ಎಡಕ ಬಲಕ ಕಲ್ಲಿನ ಒಂದು ಮಡಿಗೆ ಅದರಲ್ಲಿ ಬಸವ ಪುರಾಣ ಶುರು ಆಯ್ತು ಅಂತಂದ್ರೆ ಸಾಕು, 2 ಗುಬ್ಬಿ ಬರ್ತಿದ್ದು. ಆ ಕಂಬದ ಏನು ಬದು ಇತ್ತಲ್ಲ, ಆ ಬದು ಮೇಲೆ ಕುಂಡಿರ್ತಿದ್ದು, ಬಸವ ಪುರಾಣ ಕೇಳ್ತಿತ್ತು.
ಬಸವ ಪುರಾಣ ಮುಗಿದ ಕೂಡಲೇ ಗುರ್ರಂತ ಹಾದು ಹೋಗ್ತಿದ್ದು. ಹಿಂಗ ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳು ಬಸವ ಪುರಾಣ ಕೇಳು ಗುಬ್ಬಿಗಳು. ಯಾವಾಗ ಬಸವ ಪುರಾಣ ಮುಗೀತು ಅಂತ ತಿಳ್ಕೊಂಡು ಮಂಗಳಾರತಿ ಹಾಡಿದ್ರು, ಆವಾಗ ಆ ಗುಬ್ಬಿಗಳು ಬಸವ ಪುರಾಣ ಕೇಳಿ ನಮ್ಮ ಜನ್ಮ ಸಾರ್ಥಕ ಆತು. ಇಷ್ಟೊಂದು ಒಳ್ಳೆಯ ನುಡಿಗಳನ್ನ ಕೇಳಿ 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 ನಾವು ಧನ್ಯರಾದ್ವಿ. ಇಷ್ಟು ಒಳ್ಳೆಯ ನುಡಿ ಕೇಳಿದ ನಂತರ ಈ ಪ್ರಪಂಚದ ಯಾವ ಕೆಟ್ಟ ನುಡಿಗಳು ಸಹಿತ ಈ ಕೇಳಬಾರದು ಅಂತ ತಿಳ್ಕೊಂಡು ಆಗಿದ್ದಾಗ್ಲೇನೆ ಮೇಲಿಂದ ದಪ್ಪ ಅಂತ ಬಿದ್ದು ಪ್ರಾಣ ಬಿಟ್ಟು ಅಂತ ಅಂದಿನಿಂದ ಆ ಊರಿಗೆ ಗುಬ್ಬಿ ಅಂತ ಹೆಸರು ಬಂತು. ಯಾಕೆ ಈ ಮಾತನ್ನ ಹೇಳಕತ್ತೀನಿ ಅಂತಂದ್ರ ಇದು ಬಸವ ಪುರಾಣ ಎಂಥ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡ್ತಕ್ಕಂಥ ಬಸವ ಪುರಾಣ. ಕೀಳಾದ ಕಬ್ಬಿಣವನ್ನು ಕೂಡ ಬಂಗಾರವನ್ನಾಗಿ ಮಾಡ್ತಕ್ಕಂಥದ್ದು ಇದು ಬಸವ ಪುರಾಣ. ಕೇಳಿದ್ರೆ ಸಾಕು ಮೈ ಮನ ಭಾವ ಎಲ್ಲವೂ ಕೂಡ ಶುದ್ಧಿಯಾಗ್ತದೆ. ಶ್ರದ್ಧೆಯಿಂದ ಕೇಳಿದ್ರೆ ಸಾಕು ಬೆಟ್ಟದಷ್ಟು ಗುಡ್ಡ ಇದ್ರೂ ಕೂಡ ಕರಗಿ ಕರಗಿ ಅದು ಬೂದಿಯಾಗಿ ಬಿಡ್ತದ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಬಸವ ಪುರಾಣದೊಳಗ. ಹೀಗಾಗಿ ನಾಡಿನೊಳಗ ಈ ಬಸವ ಪುರಾಣ ಅಂತಂದ್ರೆ ಅಷ್ಟು ಖುಷಿ. ಹಾನಗಲ್ಲು ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರ ಸ್ಥಾಪನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರ, ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದ್ರ ಈ ಬಸವ ಪುರಾಣವನ್ನ ಹೇಳ್ತಾ ಜನರನ್ನ ಜಾಗೃತಿಯನ್ನ ಮಾಡ್ತಾ ಮಾಡ್ತಾ ಅಪೂರ್ವವಾಗಿರ್ತಕ್ಕಂಥ ಸಮಾಜಕ್ಕೆ ಸೇವೆ ಸಲ್ಲಿಸಿದವರು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಇವತ್ತು ಆ ಕುಮಾರ ಶಿವಯೋಗಿಗಳು ಕಟ್ಟಿಸಿರ್ತಕ್ಕಂಥ ಶಿವಯೋಗ ಮಂದಿರದೊಳಗ ನಮ್ಮಂಥ 100 ಅಲ್ಲ 1000 ಸ್ವಾಮಿಗಳು ತಯಾರಾಗ್ತಾರ. ಕಾರಣ ಬಸವಣ್ಣನ ಪ್ರೇರಣೆ, ಬಸವಣ್ಣನ ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ, ಶಿವಯೋಗದ ಪ್ರೇರಣೆ ಇವೆಲ್ಲವೂ ಕೂಡ. ಹೀಗಾಗಿ ಎಲ್ಲೇ ಒಂದು ವಿಶೇಷ ಕಾರ್ಯಕ್ರಮ ಇದ್ರ ಬಸವ ಪುರಾಣ ಹಚ್ಚೋದು ವಾಡಿಕೆ. ಎಲ್ಲೇ ಇವತ್ತು ನೋಡ್ರಿ ಅಕ್ಕೋರು ಪಟ್ಟಾಧಿಕಾರಿತ್ತು ಅಂತಂದ್ರೆ ಯಾವ ಪುರಾಣ ನಡೀತ್ರಪ್ಪ? ಅಲ್ಲಿ ಬಸವ ಪುರಾಣವೇ ನಡೀತು. ಏನಾದ್ರೂ ಸಮಾಜದೊಳಗೆ ಒಂದು ದೊಡ್ಡ ಕಾರ್ಯ ಆಗ್ಬೇಕಾಗಿತ್ತು ಅಂತಂದ್ರೆ ಬಸವ ಪುರಾಣ. ಪಟ್ಟಾಧಿಕಾರಿ ಇದ್ರು ಕೂಡ ಬಸವ ಪುರಾಣ. 12 ಪಟ್ಟಾಧಿಕಾರ ಮಹೋತ್ಸವ ಮಾಡಬೇಕಾಗಿತ್ತು ಬಸವ ಪುರಾಣ. ಬೆಳ್ಳಿ ಹಬ್ಬ ಮಾಡಬೇಕಾಗಿತ್ತು, ಬಂಗಾರದ ಹಬ್ಬ ಮಾಡಬೇಕಾಗಿತ್ತು, ವಜ್ರ ಮಹೋತ್ಸವ ಮಾಡಬೇಕಾಗಿತ್ತು, ಶತಮಾನೋತ್ಸವ ಮಾಡಬೇಕಾಗಿತ್ತು ಅಂದ್ರೂ ಕೂಡ ಎಲ್ಲಾ ಕಡೆಗೆ ಹಸ್ತಕ್ಕಂಥದ್ದೇ ಬಸವ ಪುರಾಣ. ಕಾರಣ ಏನು ಅಂತಂದ್ರೆ ಈ ಸಮಾಜ ಚಂದ ಇರಬೇಕು, ಒಗ್ಗಟ್ಟಿರಬೇಕು, ಸಾಮರಸ್ಯ ಇರಬೇಕು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಭಾವ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಬೇಕು. ಬಡವನೇ ಇರ್ಲಿ, ಶ್ರೀಮಂತನೇ ಇರ್ಲಿ, ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು. ಯಾರು ಕೂಡ ಮೈಗಳರಾಗಬಾರದು. ತಾನು ಗಳಿಸಿರ್ತಕ್ಕಂಥ ಹಣದೊಳಗ ತಾನೊಬ್ಬನೇ ಬದುಕಬಾರದು, ಸಮಾಜವು ಕೂಡ ಬದುಕಬೇಕು ಅಂತ ತಿಳ್ಕೊಂಡು ದಾಸೋಹವನ್ನ ಕಲಿಸ್ತಕ್ಕಂಥದ್ದು ಇದು ಬಸವ ಪುರಾಣ. ಆತ ಕನಿಷ್ಠ ಜಾತಿ, ಈತ ಶ್ರೇಷ್ಠ ಜಾತಿ ಎಂಬತಕ್ಕಂಥ ತಾರತಮ್ಯವನ್ನ ಹೊಡೆದೋಡಿಸಿ ಈ ಸಮಾಜದೊಳಗ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವ ಈ ಬಸವ ಪುರಾಣ ಬಿತ್ತದ ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆಯೂ ಕೂಡ ಬಸವ ಪುರಾಣವನ್ನು ನಡೆಸ್ತಕ್ಕಂಥ ಪದ್ಧತಿ. ಮತ್ತು ನೋಡ್ರಿ ಎಂಥದ್ದಿದೆ, ಎಂಥ ಅದ್ಭುತವಾಗಿ ಉತ್ಸವವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದ್ರಿ. ನಾವು ಸಣ್ಣವರಿದ್ದಾಗ ಅಪ್ಪವ್ರ ಪಲ್ಲಕ್ಕಿ ಉತ್ಸವ ನಡೀತಿತ್ತು ಅಂತಂದ್ರೆ ಇಷ್ಟೊಂದು ಭಕ್ತಿ ಶ್ರದ್ಧೆ, 1000 ತಾಯಿಯಂದ್ರು ಸ್ವಾಗತ ಮಾಡೋರು, 1000 ನಮ್ಮ ಶರಣರು ಸ್ವಾಗತ ಮಾಡೋರು. ಶಿವಲಿಂಗ ಅಪ್ಪವರು ಇದ್ದಾಗ ಯಾವ ಒಂದು ಭಕ್ತಿ ಭಾವ ಇತ್ತೋ ಅಂಥದೇ ಒಂದು ಭಕ್ತಿ ಭಾವ ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂಥ ಒಂದು ಊರು ಯಾವುದಾದ್ರೂ ಕೂಡ ಇದ್ರೆ ಅದು ಮಾದನ ಹಿಪ್ಪರಗಿ. ಯಾಕೆ ಎಲ್ಲಾ ಕಡೆಗೆ ಭಕ್ತಿ ಅನ್ನೋದು ಕಡಿಮೆ ಆಗಕತ್ತದ? ಯಾಕೆ ನಾವು 100 ಊರು ತಿರುಗಾವರು, ನಿಮ್ಮಂತ 1000 ಜನರನ್ನು ನಾವು ನೋಡೋರು. ಯಾಕಂತಂದ್ರೆ ಬಹಳ ಟಿವಿ ಬಂದು ಅರ್ಧ ಹಾಳಾಗಿತ್ತು, ಮೊಬೈಲ್ ಬಂದು ಪೂರ್ತಿ ಹಾಳಾಗಿ ಬಿಟ್ಟದ. ಆದ್ರೆ ಇಲ್ಲಿ ಮೊಬೈಲ ಬರಲಿ, ಟಿವಿನ ಬರಲಿ, ಕಂಪ್ಯೂಟರ್ ಬರಲಿ, ಏನೇ ಬಂದ್ರು ಸಹಿತ ಅದೇನು ಶಿವಲಿಂಗಪ್ಪ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಭಕ್ತಿ ಅದು ಮತ್ತಷ್ಟು ಗಟ್ಟಿನೇ ಆಗ್ತದೆ ಎಂದು ತೋರಿಸಿಕೊಟ್ಟಿರ್ತಕ್ಕಂಥ ಊರ ಅದು ಮಾದನ ಹಿಪ್ಪರಗಿ. ಏನು ಭಕ್ತಿ ಭಾವ, ಏನು ನಿಮ್ಮ ಆ ವೈಭವ! ನಿಜವಾಗಲೂ ಕೂಡ ಕಣ್ಣಂಚಿನೊಳಗೆ ಆನಂದದ ಬಾಷ್ಪಗಳು ಬಂದು ನನಗೆ ಹಳೆಯ ಆ ದಿನಮಾನಗಳು ನನಗೆ ನೆನಪಿಗೆ ಬಂದು, ನನ್ನ ಗುರುಗಳು ಶಿವಲಿಂಗಪ್ಪ ಅವರು ನನಗೆ ನೆನಪಿಗೆ ಬಂದು ನೋಡ್ತೀವಿ. ಏನು ಖಂಡೇಶನ ಗುಡಿ ಇದು!
ಖಂಡ್ರಾಯನ ಗುಡಿ ಏನದು, ಅವಾಗಷ್ಟೇ ಒಂದು ಗರ್ಭಗುಡಿ ಇತ್ತು, ಹಾಳು ಮಣ್ಣು. ಏನ್ರಿಪ್ಪ, ಈ ಕಡೆ ಹಿಂಗೆ ಬಂದು ಹೋದ್ವಿ ಅಂತಂದ್ರೆ ಸಾಕು, ಮೈ ತುಂಬ ಪೌಡ್ರ್ ಹಚ್ಕೊಂಡು. ಏನ್ರಿಪ್ಪ, ಅದ್ರದಾಗ ಕೆಟ್ಟ ಓಡಾಡಿದ್ವಿ ನಾವು. ಹಂಗ ಸುಮ್ಮಿರೋವಲ್ಲ, ಹಂಗ ಕುಸ್ತಿ ಆಡ್ಕೊಂತಾನ ಬರೋರು. ಇವೆಲ್ಲ ನಮ್ಮೆಲ್ಲ ಗೆಳೆಯರದ. ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ವಿ, ಸಿಕ್ಕಾಪಟ್ಟೆ ಬುದ್ಧಿ ಆಡ್ತಿದ್ವಿ. ಏನದ, ಅದೊಂದು ದಿನಮಾನವೇ ಬೇರೆ. ಅಂಥ ಒಂದು ಮಣ್ಣಿನ ಹುಡಿಯಲ್ಲಿ ಇರ್ತಕ್ಕಂಥ ಇವತ್ತು ಖಂಡ್ರಾಯನ ಗುಡಿ ಎಷ್ಟು ಅದ್ಭುತವಾಗಿ ನೀವು ಕಟ್ಟಿದಿರಿ, ಎಷ್ಟು ಅದ್ಭುತವಾಗಿ ನೀವು ಬೆಳೆಸಿದಿರಿ, ಎಷ್ಟು ಶ್ರದ್ಧೆಯಿಂದ ಕಾಪಾಡ್ಕೊಂಡು ಬಂದಿರಿ ಅಂತಂದ್ರ ಕೈಲಾಸ ಮ್ಯಾಲೆಲ್ಲ ಖಂಡ್ರಾಯನ ಗುಡಿಯೊಳಗ ಐತಿ ಅನ್ನುವಂಗ ನೀವು ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರಿ. ಬಹಳ ಖುಷಿ ಅನ್ನಿಸ್ತು, ಬಹಳ 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 ಆನಂದ ಅನ್ನಿಸ್ತು. ಅದಕ್ಕೆ ಈಗ ನಾ ಹೇಳೋದು ಇಷ್ಟ, ಇವತ್ತು ಪ್ರಾರಂಭ, ಹೆಚ್ಚಿಗೆ ಏನು ಹೇಳೋದು ಬೇಡ. ಯಾಕ, ಇನ್ನು ಇಬ್ಬರು ಅಪ್ಪರ ಆಶೀರ್ವಚನ ಅದ. ಇನ್ನು ನಾಳೆಯಿಂದ ನಮಗೂ ನಿಮಗೂ 20 ದಿವಸ ಗಂಟ ಅದ. 20 ದಿವಸ ನಾ ಹೇಳಾಕ ಗಟ್ಟಿ, ನೀವು ಕೇಳಾಕ ಗಟ್ಟಿ. ಏನ್ರವ, ಹೇಳೋರು ಕಂಠ ಗಟ್ಟಿ ಇರ್ಬೇಕಂತ, ಕೇಳೋರು ಸೊಂಟ ಗಟ್ಟಿ ಇರ್ಬೇಕಂತ. ಹೌದಲ್ರಿಪ್ಪ? ಅದಕ್ಕೆ ನಾಳೆ ನಾವು ನೀವು ಗಟ್ಟಿಯಾಗಿ 1 ತಾಸು 1.5 ತಾಸು ಕುಂತು ಬಿಡೋನು. ಯಾಕ, ಇದು ಬಸವ ಪುರಾಣ ಅದ. ಇದ್ರ ನಶ ಏನದ ಅಲ್ಲ ತಮ್ಮ, ಬಹಳ ಅದ್ಭುತ ಅದರಿಪ್ಪ. ತಂದಿ ಮಗನಿಗೆ ಹೇಳ್ತಿದ್ದಂತ, ತಮ್ಮ ಕುಡಿಬೇಡ, ಕುಡಿಯೋದ್ರಿಂದ ಆರೋಗ್ಯ ಕೆಡ್ತದೋ, ರೊಕ್ಕ ರೂಪಾಯಿ ಹಾಳಾಗ್ತದೋ, ಮನ್ಯಾಗಿಂದ ಸಂಪತ್ತು ಎಲ್ಲ ಹಾಳಾಗ್ತದ, ಮಾನ ಮರ್ಯಾದೆ ಹಾಳಾಗ್ತದ, ಕುಡಿಬೇಡ ಅಂತ ಒಂದೇ ಸವನ ತಂದಿ ಮಗನಿಗೆ ಬುದ್ಧಿ ಹೇಳ್ತಿದ್ದ. ವರ್ಷ ಹೇಳ್ದ, 2 ವರ್ಷ ಹೇಳ್ದ. ಒಂದು ದಿವಸ ಆ ಮಗನಿಗೆ ನಾಚಿಕೆ ಬಂತಂತ. ನಮ್ಮ ಬಿಟ್ಟು ಹೇಳಕತ್ತಾನ, ಹಂಗಾರ ಬಿಟ್ಟನ ನೋಡ್ಬೇಕು. ಯಪ್ಪ, ಇನ್ನು ಮುಂದಕ್ಕೆ ನಾ ಕುಡಿಬಾರ್ದು, ಹೋದಲ್ಲ, ಕುಡಿಬಾರ್ದು ತಮ್ಮ. ಆದ್ರೆ ನಂದೊಂದು ಮಾತು ನಿನ್ನ ಕೇಳ್ಬೇಕು. ನಿನ್ನ ಮಾತು ನಾ ಹೆಂಗೆ ಕೇಳ್ತೀನಿ, ನಂದು ಒಂದು ಮಾತು ನೀ ಕೇಳ್ಬೇಕು. ಏನು ಹೇಳು? ಏನೂ ಇಲ್ಲ, ಇದೊಂದು ಬಾಟ್ಲಿ ನೀ ಮೊದಲು ಕುಡಿದ ಬಳಕೆ ಹೇಳು, ಕುಡಿಬೇಡ ಅಂತ ಅವಾಗ ನಾ ಬಿಡ್ತೀನಿ. ಇದು ಒಂದು ಕೆಲಸ ಮಾಡಿದ್ರೆ ಪಾಪ ನನ್ನ ಮಗ ಕುಡಿಯೋದು ಬಿಡ್ತೈತೆ ಅಂತ ತಿಳ್ಕೊಂಡು ಆ ಬಾಟ್ಲಿ ಕಟ ಕುಡಿದು ಬಿಟ್ಟ. ಯಾವಾಗ ಅಪ್ಪ ಕುಡ್ದ, ಆವಾಗ ಮಗ ಕೇಳ್ತಾನ, ಯಪ್ಪ ಮತ್ತ ನಾ ಕುಡಿಲ್ಯೋ ಏನು ಕುಡಿಯೋದು ಬಿಡ್ಲಿ? ಏನನ್ಬೇಕು ಅವ್ರ ಅಪ್ಪ, ಮಗನ ನೀ ಕುಡ್ದರ ಕುಡಿ, ಬಿಟ್ಟರ ಬಿಡು, ನನಗೆ ಮಾತ್ರ ಇನ್ನೊಂದು ಬಾಟ್ಲಿ ತಂದು ಕೊಡು. ಯಾಕಂದ್ರೆ ನಶೆ ಅನ್ನೋದ ಹಂಗ ಅದು. ಒಮ್ಮ ಅದು ಬಿತ್ತು ಚಟ ಅಂತಂದ್ರೆ ಮುಗದ ಹೋಗ್ತದು. ಬಿಡುದು ಬಹಳ ವಜ್ಜಿ. ಆದ್ರೆ ಒಂದು ಮಾತು ತಮ್ಮ, ಒಂದು ಮಾತು ಮಾತ್ರ ಸತ್ಯ. ಅದು ಕುಡಿಯುವುದರಿಂದ ಎಲ್ಲ ಹಾಳಾಗ್ತದ. ಇದು ಬಸವ ಪುರಾಣ ಅನ್ನೋದು ಕೂಡ ಒಂದು ನಶೆ ಅದ. ಇದನ್ನ ನೀವು ಕೇಳ್ಕೊಂತ ಹೋದ್ರಿ ಅಂತಂದ್ರ ಇದು ಏನ್ ಮಾಡಿಬಿಡ್ತದ ಅಂತಂದ್ರ ನಿಮ್ಮನ್ನು ಉದ್ಧಾರ ಮಾಡಿ ಕೈ ಬಿಡ್ತದ. ಅದು ಹಾಳು ಮಾಡ್ತದ, ಇದು ಉದ್ಧಾರ ಮಾಡ್ತದ. ಅದು ಹಾಳು ಮಾಡ್ತದ, ಇದು ಉದ್ಧಾರ ಮಾಡ್ತದ. ಅದಕ್ಕ ಇದು ಇರೋದು ಒಂದೇನು 20 ದಿವಸ ಅದ. ಆ 20 ದಿವಸ ಎಲ್ಲವನ್ನ ಮರೆತು, ಎಲ್ಲಾ ವ್ಯಸನಗಳನ್ನ ಮರೆತು, ಎಲ್ಲಾ ಚಿಂತೆಯನ್ನ ಮೆರೆತು ಆನಂದದಿಂದ ಬಸವ ಅನ್ಕೊಂತ ಬಸವ ಪುರಾಣವನ್ನು ನಾವು ಕೇಳೋಣ ಎಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ